ಎಲ್ಲರಿಗೂ ನಮಸ್ಕಾರ. ಹಾಗೆ ಈ ಸಲ ನಮ್ಮ ಗ್ರಾಮ ದೇವತೆ ಮಾರಮ್ಮನ ಹಬ್ಬದ ಪ್ರಯುಕ್ತ ಮತ್ತು ಈ ಸಾತ್ಕಳ್ಳಿ, ಅಂಚ್ಯ, ರಮ್ನಳ್ಳಿ ಇವು ಮೂರೂರು ಸೇರಿ ಮಾಡೋಂಥ ಜಾತ್ರೆ ಇದು. ನಿನ್ನೆ ಶುಕ್ರವಾರ ಅಂಚ್ಯಕ್ಕೆ ಹೋಗ್ಬಿಟ್ಟು ಅಲ್ಲಿ ಜಾತ್ರೆ ಕುಂಡ್ಬಿಟ್ಟು ಬಂದಿದ್ದೀವಿ. ನಾವು ರಮ್ನಳ್ಳಿ ಯಜಮಾನರುಗಳು, ಗ್ರಾಮಸ್ಥರು ಎಲ್ಲ ವಿಭಿನ್ನ ವೇಷಭೂಷಣಗಳು ಹಾಕೊಂಡು ಅಲ್ಲೋಗಿ ಜಾತ್ರೆ ಲಕ್ಷ್ಮೀ ದೇವರಮ್ಮನವರ ಅವ್ರಿಗೆ ಕೃಪೆಗೆ ನಾವು ಪಾತ್ರರಾಗಬೇಕು. ಅಂದರೆ ನಾವು ಏನು ವೇಷ ಹಾಕತ್ತೀವಿ ಅದನ್ನು ತಾಯಿ ನಮ್ಮನ್ನು ನೋಡ್ತಾರೆ, ನಮ್ಮನ್ನು ನೋಡಿ ನಮ್ಮನ್ನು ಹರಿಸಿ ಬೆಳೆಸ್ತಾರೆ ಅನ್ನೋ ನಂಬಿಕೆ ಈಗಲ್ಲ, ಒಂದು 400-500 ವರ್ಷ ಹಿಂದೆ ಕಾಲದಿಂದನೂ ನಡ್ಕೊಬಂದಿದೆ. ಮತ್ತು ಇದೇ ರಮ್ನಳ್ಳಿಲಿ ವೀರ್ಗಲ್ಲು ಅಂತಗಳಿದೆ, ತುಂಬ ಶಾಸನಗಳೆಲ್ಲ ಬರೆದಿದ್ದಾರೆ. ಈ ಸ್ಕೂಲಲ್ಲಿ ಇಲ್ಲೆಲ್ಲ ಮುಚ್ಚೋಗ್ಬಿಟ್ಟಿದೆ ಕೆಲವು ವಿಗ್ರಹಗಳೆಲ್ಲ, ಇನ್ನೂ ಇದೆ. ಆ ಶಾಸನಗಳು ನಮಗೆ ಗೊತ್ತಿಲ್ಲ. ಇತಿಹಾಸ ತಜ್ಞರು ಯಾರಾದರೂ ಬಂದು ಸಂಶೋಧನೆ ನಡೆಸಿದ್ರೆ ಈ ರಮ್ನಳ್ಳಿ ಗ್ರಾಮದಲ್ಲಿ ಏನೇನಿದೆ ಎಲ್ಲ ಪ್ರತಿಯೊಂದು ಅರ್ಥ ಆಗುತ್ತೆ. ಮತ್ತು ಈ ಗ್ರಾಮಕ್ಕೆ ಈ ತಾಯಿಯ ಶಕ್ತಿ ತುಂಬ ಮಹತ್ವದ್ದು. ಅಂದರೆ ಗಂಡು ಮಕ್ಕಳೆಲ್ಲರೂ ವೇಷಭೂಷಣಗಳು ಹಾಕೋತಾರೆ. ಅಂದರೆ ಲೇಡೀಸ್ ಆಗಿರ್ಬೋದು, ಮತ್ತು ದೇವ್ರ ಪಾತ್ರ ಇರ್ಬೋದು, ಮತ್ತು ಇನ್ನೂ ಕೆಲವು ಅಲಂಕಾರದಿಂದ ವಿಜೃಂಭಣೆಯಿಂದ ವಿಜೃಂಭಿಸ್ತಾರೆ. ಅಂದರೆ ಆ ತಾಯಿಗೆ ಸಂತೋಷ ಕೊಡೋದು. ನಾವು ಸಂತೋಷದಿಂದ ಇದ್ದರೆ ಆ ತಾಯಿನೂ ಸಂತೋಷದಿಂದ ನಮ್ಗೆ ಆರೈಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಅಂದರೆ ನಮ್ಮ ತಾತ ಮುತ್ತಾತರು ಇವರೆಲ್ಲ ನಮಗೆ ಹೇಳೋರು, ಮಲ್ಕೋಬೇಕಾದ್ರೆ ಈ ಥರ ಎಲ್ಲ ನಡೀತಾ ಇದ್ದು ಗಣಪ, ಈ ಥರ ಎಲ್ಲ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಇನ್ಮೇಲೆ ನೀವು ಇದೇ ಥರ ಆಚರಣೆ ಮಾಡ್ಕೊಂಡು ನಮ್ಮ ಸಂಸ್ಕೃತವನ್ನು, ನಮ್ಮ ಸಂಪ್ರದಾಯವನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು, ನಡ್ಸ್ಕೊಂಡು ಹೋಗಬೇಕು ಅಂತ ನಮಗೆ ತಿಳಿಸಿದ್ದಾರೆ. ಅದೇ ರೀತಿ ನಾವೆಲ್ಲ ನಡ್ಸ್ಕೊಂಡು ಒಗ್ಗಟ್ಟಾಗಿ ಪ್ರತಿಯೊಂದು ಏರಿಯಾದವರು ಒಗ್ಗಟ್ಟಾಗಿ, ಊರಿನ ಗ್ರಾಮಸ್ಥರು, ಇವರು ನಮ್ಮ ಮಾಜಿ ಅಧ್ಯಕ್ಷರು, ಇವರು ಹೆಂಗೆ ಹೇಳ್ತಾರೆ ಹಂಗೆ ನಾವೆಲ್ಲ ಇದ್ದೀವಿ. ಇವರಿಂದ ಯಾವಾಗಲೂ ಸಪೋರ್ಟ್ ಇದೆ, ಇವ್ರ ಜೊತೆ ನಾವು ಇರ್ತೀವಿ, ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀವಿ. ಈಗೆಲ್ಲ ನಾವು ಇದ್ರೂ ಒಂದೇ, ಇಲ್ಲದೆ ಇದ್ರೂ ಒಂದೇ, ನಮ್ಮ ಮಕ್ಕಳು, ಅವ್ರ ಮಕ್ಕಳು ಯಾರೇ ಇದ್ರೂ ಇದನ್ನು ಕಂಟಿನ್ಯೂಸ್ನಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸರ್.